ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪುಟಾಣಿ ಜಾನು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದಿವ್ಯಾ. ಇವತ್ತು ಈ ವಿಡಿಯೋದಲ್ಲಿ ಮಕ್ಕಳಿಗೆ ಕಲಿಸಬಹುದಾದಂತಹ ನಿತ್ಯ ಪ್ರಾರ್ಥನಾ ಶ್ಲೋಕಗಳು ಮತ್ತು ಅವುಗಳ ಸಂಕ್ಷಿಪ್ತವಾದ ಅರ್ಥವನ್ನು ತಿಳಿಸುತ್ತೇನೆ. ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಶ್ಲೋಕಗಳಿಂದ ಮಕ್ಕಳಿಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನೋಡೋದಾದರೆ, ಮಕ್ಕಳಲ್ಲಿ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಹಾಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ರೋಗ ನಿರೋಧಕ ಶಕ್ತಿ, ಉಸಿರಾಟ, ರಕ್ತ ಪರಿಚಲನೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಮಕ್ಕಳಲ್ಲಿ ಕೋಪ, ಹಠ ಕಡಿಮೆ ಆಗೋಕ್ಕೆ ಈ ಶ್ಲೋಕಗಳು ಸಹಕಾರಿಯಾಗುತ್ತದೆ. ಹಾಗೆ ಮಕ್ಕಳಲ್ಲಿ ಪಾಸಿಟಿವ್ ಥಾಟ್ಸ್ನ ಈ ಶ್ಲೋಕಗಳು ಸ್ಟ್ರಾಂಗ್ ಮಾಡ್ತದೆ. ಲರ್ನಿಂಗ್ ಎಬಿಲಿಟಿನ ಜಾಸ್ತಿ ಮಾಡುತ್ತದೆ. ಭಾಷಾ ಕಲಿಕೆ ಮತ್ತು ಉಚ್ಚಾರಣೆಯಲ್ಲಿ ಈ ಶ್ಲೋಕಗಳು ಸಹಕಾರಿಯಾಗುತ್ತದೆ. ಹಾಗಾದರೆ ಮಕ್ಕಳಿಗೆ ಯಾವ್ಯಾವ ಶ್ಲೋಕ ಹೇಳ್ಕೊಡ್ಬೇಕು ಅಂತ ನೋಡೋದಾದರೆ, ಮೊದಲನೇದು ಬೆಳಗ್ಗೆ ಎದ್ದ ತಕ್ಷಣ ಹೇಳುವಂಥ ಶ್ಲೋಕ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಈ ಶ್ಲೋಕದ ಅರ್ಥ: ಕರ ಎಂದರೆ ನಮ್ಮ ಕೈ. ಕೈಯ ಹಸ್ತದ ಅಗ್ರಸ್ಥಾನ ಅಂದರೆ ಮೊದಲ ಸ್ಥಾನದಲ್ಲಿ ಲಕ್ಷ್ಮಿ ಹಾಗೂ ಮಧ್ಯಭಾಗದಲ್ಲಿ ಸರಸ್ವತಿ ಹಾಗೂ ಕೆಳಭಾಗದಲ್ಲಿ ಗೌರಿಯೂ ನೆಲೆಸಿದ್ದು, ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಸಮೃದ್ಧಿ, ಜ್ಞಾನ ಮತ್ತು ರಕ್ಷಣೆಯನ್ನು ಆಹ್ವಾನಿಸಲು ಈ ಶ್ಲೋಕ ಸಹಾಯ ಮಾಡುತ್ತದೆ. ಎರಡನೇ ಶ್ಲೋಕ: ಹಾಸಿಗೆಯಿಂದ ಕೆಳಗೆ ಇಳಿಯುವ ಮುನ್ನ ಈ ಶ್ಲೋಕವನ್ನು ಹೇಳಬೇಕು. ಸಮುದ್ರ ವಸನೆ ದೇವಿ, ಪರ್ವತಸ್ತನ ಮಂಡಿತೆ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದಸ್ಪರ್ಶಂ ಕ್ಷಮಸ್ವ ಮೇ. ಅಂದರೆ ನಮ್ಮ ಭೂಮಿಯನ್ನು ದೇವಿ ಮತ್ತು ತಾಯಿ ಎಂದು ಕರೆಯುತ್ತೇವೆ. ಈ ದೈವಿಕ ಮಂತ್ರದ ಮೂಲಕ ಭೂಮಿ ತಾಯಿಗೆ ನಾವು ಉಂಟು ಮಾಡುವ ಎಲ್ಲ ನೋವಿಗೆ ಕ್ಷಮೆ ಕೇಳುತ್ತೇವೆ. ಮುಂದಿನ ಶ್ಲೋಕ ಸ್ನಾನ ಮಾಡುವಾಗ ಹೇಳುವಂಥದ್ದು. ಗಂಗೆ ಚ ಯಮುನೆ ಚೈವ, ಗೋದಾವರಿ ಸರಸ್ವತಿ, ನರ್ಮದೆ ಸಿಂಧು ಕಾವೇರಿ, ಜಲೈಸ್ಮಿನ್ ಸನ್ನಿಧಿಂ ಕುರು. ಈ ಶ್ಲೋಕದ ಅರ್ಥ: ನಾವು ಮೇಲೆ ಹೇಳಿರೋ 7 ಪವಿತ್ರ ನದಿಗಳು ನಾವು ಸ್ನಾನ ಮಾಡೋ ನೀರಿನಲ್ಲಿ ಉಪಸ್ಥಿತರಿದ್ದು ನಮ್ಮ ನೀರನ್ನು ಪವಿತ್ರಗೊಳಿಸಿ ಎಂದು ಗಂಗಾಮಾತೆಯನ್ನು ಪ್ರಾರ್ಥಿಸುವ ಶ್ಲೋಕ ಇದಾಗಿದೆ. ಹಾಗೆ 4ನೇ ಶ್ಲೋಕ ನವಗ್ರಹ ಮಂತ್ರ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ, ಗುರುಶುಕ್ರ ಶನಿಭ್ಯಶ್ಚ, ರಾಹವೇ ಕೇತವೇ ನಮಃ. ಅಂದರೆ ನಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ಅಥವಾ ದುರದೃಷ್ಟವನ್ನು ನಿವಾರಿಸಲು, ಯಾವುದೇ ಸಮಸ್ಯೆಗಳು ಎದುರಾಗದಿರಲು ನವಗ್ರಹ ಮಂತ್ರದ ನಿಯಮಿತ ಪಠಣದಿಂದ 9 ಗ್ರಹಗಳನ್ನು ಪೂಜಿಸುತ್ತೇವೆ. ಮುಂದಿನ ಶ್ಲೋಕ ಪ್ರತಿನಿತ್ಯ ದೀಪ ಹಚ್ಚುವ ಸಮಯದಲ್ಲಿ ಹೇಳುವಂಥದ್ದು. ಶುಭಂ ಕರೋತಿ ಕಲ್ಯಾಣಂ, ಆರೋಗ್ಯಂ ಧನಸಂಪದಃ, ಶತ್ರುಬುದ್ಧಿ ವಿನಾಶಾಯ, ದೀಪಜ್ಯೋತಿರ್ನಮೋಸ್ತುತೆ. ದೀಪಜ್ಯೋತಿ ಪರಬ್ರಹ್ಮ, ದೀಪಜ್ಯೋತಿರ್ಜನಾರ್ದನಃ, ದೀಪೋ ಹರತು ಮೇ ಪಾಪಂ, ಸಂಧ್ಯಾದೀಪಂ ನಮೋಸ್ತುತೆ. ಈ ಶ್ಲೋಕದ ಅರ್ಥ: ನನ್ನ ಪಾಪಗಳನ್ನು ಹಾಗೂ ಶತ್ರುಬುದ್ಧಿಯನ್ನು ನಿವಾರಿಸಿ ನನಗೆ ಆರೋಗ್ಯ ಧನಸಂಪತ್ತನ್ನು ನೀಡು ಎಂದು ದಿವ್ಯ ದೀಪಕ್ಕೆ ನಮಸ್ಕರಿಸುವುದು. ಮುಂದಿನ ಶ್ಲೋಕ ಊಟ ಮಾಡುವ ಮೊದಲು ಹೇಳುವುದು. ಅನ್ನಪೂರ್ಣೆ ಸದಾ ಪೂರ್ಣೆ, ಶಂಕರ ಪ್ರಾಣವಲ್ಲಭೆ, ಜ್ಞಾನ ವೈರಾಗ್ಯ ಸಿದ್ಧಾರ್ಥ್ಯಂ, ಭಿಕ್ಷಾಂ ದೇಹಿ ಚ ಪಾರ್ವತಿ. ಮಾತಾ ಚ ಪಾರ್ವತೀ ದೇವಿ, ಪಿತಾ ದೇವೋ ಮಹೇಶ್ವರಃ, ಬಾಂಧವಾ ಶಿವಭಕ್ತಾಶ್ಚ, ಸ್ವದೇಶೋ ಭುವನತ್ರಯಂ. ಈ ಶ್ಲೋಕದ ಅರ್ಥ: ಪಾರ್ವತೀ ದೇವಿಯ ಅವತಾರವಾದ ಅನ್ನಪೂರ್ಣ ಮಾತೆ ದಯಪಾಲಿಸಿದ ಅನ್ನವನ್ನು ಭಿಕ್ಷೆ ಎಂದು ಸ್ವೀಕರಿಸುತ್ತೇವೆ. ಈ ಅನ್ನದಿಂದ ನಮಗೆ ಶಕ್ತಿ ಮತ್ತು ಚೈತನ್ಯ ಸಿಗಲಿ ಎಂದು ಈ ಶ್ಲೋಕವನ್ನು ಹೇಳುತ್ತೇವೆ. ಈ ಶ್ಲೋಕದಿಂದ ನಮಗೆ ಅನ್ನದ ಮೇಲೆ ಗೌರವ ಮತ್ತು ಕೃತಜ್ಞತೆ ಹೆಚ್ಚಾಗ್ತದೆ. ಹಾಗೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಕೂರುವ ಮೊದಲು ಈ ಶ್ಲೋಕನ ಹೇಳಬೇಕಾಗ್ತದೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರಃ, ಗುರುರ್ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅಂದರೆ ಈ ಶ್ಲೋಕದಲ್ಲಿ ಸೃಷ್ಟಿಕರ್ತ ಬ್ರಹ್ಮ, ವಿಷ್ಣು
ಮತ್ತು ಶಿವನನ್ನು ಅಜ್ಞಾನದಿಂದ ಜ್ಞಾನದೆಡೆಗೆ ಸಾಗಿಸು ಎಂದು ಪ್ರಾರ್ಥಿಸುವ ಶ್ಲೋಕ ಆಗಿದೆ. ಹಾಗೆ ಮತ್ತೊಂದು ಶ್ಲೋಕ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ಶ್ಲೋಕದ ಅರ್ಥ ಮನಸ್ಸನ್ನು ಏಕಾಗ್ರತೆಯಿಂದ ಕೇಂದ್ರೀಕರಿಸುವ ಶಕ್ತಿ ಮತ್ತು ಧಾರಣಾ ಸಾಮರ್ಥ್ಯ ಅಂದರೆ ಲರ್ನಿಂಗ್ ಎಬಿಲಿಟಿನ ಹೆಚ್ಚಿಸಲು ಈ ಶ್ಲೋಕ ಸಹಕಾರಿಯಾಗಿದೆ. ಹಾಗೆ ಕೊನೆಯ ಶ್ಲೋಕ ಮಕ್ಕಳು ಮಲಗುವ ಮುನ್ನ ಹೇಳಬೇಕಾಗತ್ತೆ. ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ವೃಕೋದರಂ ಶಯನೇಯಃ ಸ್ಮರೇ ನಿತ್ಯಂ ತ್ವಸ್ವಪ್ನಂ ತಸ್ಯ ನಶ್ಯತಿ. ಈ ಶ್ಲೋಕದ ಅರ್ಥ ನಾವು ಪ್ರತಿದಿನ ಮಲಗಿದಾಗ ಯಾವುದೇ ಕೆಟ್ಟ ಕನಸುಗಳು ಬೀಳದೆ ನೆಮ್ಮದಿಯ ನಿದ್ರೆಗಾಗಿ ರಾಮ, ಸುಬ್ರಹ್ಮಣ್ಯ, ಹನುಮಂತ ಹಾಗೂ ಗರುಡ ಭೀಮದೇವರನ್ನು ಪ್ರಾರ್ಥಿಸುವ ಶ್ಲೋಕ ಇದಾಗಿದೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.